ಶ್ರಾವಣ ಮಾಸದ ಹಿಂದೆ ಅತ್ಯಂತ ಪ್ರಸಿದ್ಧವಾದ ಒಂದು ಪೌರಾಣಿಕ ಕಥೆ ಇದೆ. ಒಮ್ಮೆ ದೂರ್ವಾಸ ಮುನಿಯ ಶಾಪದ ಕಾರಣ ದೇವತೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಆಗ ರಾಕ್ಷಸರು ಬಲಿಷ್ಠರಾಗುತ್ತಾರೆ. ದೇವತೆಗಳು ಭಗವಾನ್ ಮಹಾವಿಷ್ಣುವಿಗೆ ಶರಣಾಗುತ್ತಾರೆ. ಆಗ ಶ್ರೀ ಮಹಾವಿಷ್ಣು ಅಮೃತವನ್ನು ಪಡೆಯಲು ಅಸುರರ ಜೊತೆ ಸೇರಿ ಕ್ಷೀರಸಾಗರವನ್ನು ಮಂಥನ ಮಾಡಿ ಎಂದು ದೇವತೆಗಳಿಗೆ ಸಲಹೆಯನ್ನು ನೀಡ್ತಾರೆ. ಮಂದಾರ ಪರ್ವತವನ್ನು ಸಮುದ್ರ ಮಂಥನದ ಕಂಬವನ್ನಾಗಿ ಬಳಸಲಾಗುತ್ತೆ. ವಾಸುಕಿ ನಾಗನನ್ನು ಹಗ್ಗವನ್ನಾಗಿ ಬಳಸಲಾಯಿತು. ಒಂದು ಕಡೆ ದೇವತೆಗಳು, ಮತ್ತೊಂದು ಕಡೆ ರಾಕ್ಷಸರು. ಹೀಗೆ ಸಮುದ್ರ ಮಂಥನ ಆರಂಭವಾಗುತ್ತೆ. ಅಮೃತ ಹೊರಬರುತ್ತದೆ ಎಂದು ಎಲ್ಲರೂ ಕಾತರದಿಂದ ಕಾಯ್ತಾ ಇರ್ತಾರೆ. ಆದರೆ ಮೊದಲಿಗೆ ಹೊರಬಂದದ್ದು ಕಠೋರವಾದ ಹಾಲಾಹಲ ವಿಷ. ಅದು ಸಾಮಾನ್ಯವಾದ ವಿಷವಲ್ಲ. ಅದರ ಉರಿಯುವ ಶಕ್ತಿಯಿಂದ ಮೂರೂ ಲೋಕಗಳು ನಾಶವಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ದೇವತೆಗಳಿಗೂ ಭಯ, ರಾಕ್ಷಸರಿಗೂ ಸಹ ಭಯ. ಯಾರಿಗೂ ಅದನ್ನು ನಿಯಂತ್ರಣ ಮಾಡುವುದಕ್ಕೆ ಸಾಧ್ಯವಾಗೋದಿಲ್ಲ. ಕೊನೆಗೆ ಎಲ್ಲರೂ ಕೈಲಾಸಕ್ಕೆ ಹೋಗಿ ಭಗವಾನ್ ಶಿವನ ಮೊರೆ ಹೋಗ್ತಾರೆ. ಸೃಷ್ಟಿಯನ್ನು ಉಳಿಸೋ ಸಲುವಾಗಿ ಭಗವಾನ್ ಶಿವ ಆ ವಿಷವನ್ನು ಒಂದೇ ಉಸಿರಿನಲ್ಲಿ ಕುಡಿದು ಬಿಡ್ತಾನೆ. ಆದರೆ ಅದನ್ನು ಹೊಟ್ಟೆಗೆ ಇಳಿಸೋದಿಲ್ಲ. ಅದೇ ಸಮಯದಲ್ಲಿ ಪಾರ್ವತೀ ದೇವಿ ತಮ್ಮ ಕೈಯಿಂದ ಶಿವನ ಕಂಠವನ್ನು ಹಿಡಿಯುತ್ತಾರೆ. ಹಾಲಾಹಲ ವಿಷ ಶಿವನ ಕಂಠದಲ್ಲೇ ಉಳಿಯುತ್ತೆ. ವಿಷದ ಪ್ರಭಾವದಿಂದ ಭಗವಾನ್ ಶಿವನ ಕಂಠ ನೀಲಿ ಬಣ್ಣಕ್ಕೆ ತಿರುಗತ್ತೆ. ಅದೇ ಕಾರಣದಿಂದ ಮಹಾಶಿವನಿಗೆ ನೀಲಕಂಠ ಎನ್ನುವ ಹೆಸರು ಬರುತ್ತೆ. ಆ ವಿಷದ ಉಷ್ಣತೆಯನ್ನು ಕಡಿಮೆ ಮಾಡೋದಕ್ಕೆ ದೇವತೆಗಳು ಗಂಗಾಜಲ, ಹಾಲು, ಮೊಸರು, ಜೇನು ಮತ್ತು ವಿಧ ವಿಧವಾದ ಪವಿತ್ರ ದ್ರವಗಳಿಂದ ಶಿವನಿಗೆ ಅಭಿಷೇಕವನ್ನು ಮಾಡ್ತಾರೆ. ಇಂದಿಗೂ ಸಹ ಶ್ರಾವಣ ಮಾಸದಲ್ಲಿ ಭಕ್ತರು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದರ ಹಿಂದೆ ಈ ಕಥೆ ಪ್ರಮುಖವಾದ ಕಾರಣವಾಗಿದೆ. ಶ್ರಾವಣ ಮಾಸದ ಪ್ರತಿಯೊಂದು ಸೋಮವಾರವೂ ಸಹ ಶಿವನಿಗೆ ಅತ್ಯಂತ ಪ್ರಿಯ ಎಂದು ನಂಬಲಾಗಿದೆ.